ವರ್ಷಾಚರಣೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಹಿಲ್ಸ್ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಎಂಎಂಟಿವಿಗೆ ಹೇಳಿಕೆ ನೀಡಿದ್ದಾರೆ. ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ ಜನವರಿ 1, 2024ರಂದು ಬೆಳಗ್ಗೆ 6 ಗಂಟೆವರೆಗೂ ನಿಷೇಧ ಮಾಡಲಾಗಿದ್ದು, ಹೊಸ ವರ್ಷಾಚರಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ನಿರ್ಣಯ ಕೈಗೊಂಡಿದ್ದು, ಹೊಸ ವರ್ಷಾಚರಣೆಗೆ ನಂದಿ ಹಿಲ್ಸ್ಗೆ ಯಾರೂ ಬಾರದಂತೆ ಜಿಲ್ಲಾಧಿಕಾರಿ ರವೀಂದ್ರ ಮನವಿ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಗಿರಿಧಾಮ ಇದೆ, ಸ್ಕಂದಗಿರಿ ಇದೆ, ಹೌಲು ಬೆಟ್ಟ ಅಂತ ಇದೆ. ಇಲ್ಲೆಲ್ಲ ಹೆಚ್ಚು ಜನಸಂದಣಿ ಸೇರ್ತಕ್ಕಂಥ ಸ್ಥಳಗಳು. ಹಾಗಾಗಿ ನಾವು ನಂದಿ ಬೆಟ್ಟದಲ್ಲಿ ಒಂದು ನಿಷೇಧಾಜ್ಞೆಯನ್ನು ಜಿಲ್ಲಾಡಳಿತ ಮಾಡಿದೆ. 31/12/2023 ಸಂಜೆ 6 ಗಂಟೆಯಿಂದ 1/1/2024 ಬೆಳಿಗ್ಗೆ 6 ಗಂಟೆ ತನಕ ನಿಷೇಧಾಜ್ಞೆಯನ್ನು ನಾವಲ್ಲಿ ಜಾರಿ ಮಾಡಿದ್ದೀವಿ. ಅಂದರೆ ನಿರ್ಬಂಧವನ್ನು ಕೂಡ ಇಟ್ಟಿದ್ದೀವಿ. ಯಾರು ಕೂಡ ಆ ಸ್ಥಳಕ್ಕೆ ಭೇಟಿ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಅಲ್ಲಿ ಏನು ಗೆಸ್ಟ್ ಹೌಸ್ಗಳಿದ್ದಾವೆ ಬೆಟ್ಟದ ಮೇಲೆ, ಅಲ್ಲಿ ಕೂಡ ತಂಗ್ಲಿಕ್ಕೂ ಕೂಡ ಈ ಒಂದು ಏನು ನಿಷೇಧಾಜ್ಞೆ ಹೊರಡಿಸಿರ್ತಕ್ಕಂಥ ಒಂದು ಟೈಮ್ ಇದೆ, ಅದನ್ನು ಕೂಡ ನಾವು ಕಟ್ ಆಫ್ ಮಾಡಿದ್ದೀವಿ. ಕಾರಣ ಇಷ್ಟೇ, ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಅತಿ ಜನ ಸೇರ್ತಕ್ಕಂಥದ್ದು ಮತ್ತು ಸಂಜೆಯ ನಂತರದಲ್ಲಿ ಬೆಟ್ಟವನ್ನು ಹತ್ತಕ್ಕಂಥದ್ದು, ಇಳಿತಕ್ಕಂಥ ಸಂದರ್ಭಗಳಲ್ಲಿ ಹೊಸ ಆಚರಣೆಯನ್ನು ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ. ಅದರಿಂದ ಯಾವುದೇ ಒಂದು ಸಾರ್ವಜನಿಕರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು, ಅವರಿಗೆ ಯಾವುದೇ ಒಂದು ತೊಂದರೆಗಳು ಆಗಬಾರ್ದು ಅಂತಕ್ಕಂಥ ಸಾರ್ವಜನಿಕ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು 31ರ ಸಂಜೆ 6 ಗಂಟೆಯಿಂದ ನೆಕ್ಸ್ಟ್ ಡೇ ಅಂದರೆ ಹೊಸ ವರ್ಷದ ದಿನ 1ನೇ ತಾರೀಕಿನ ಬೆಳಿಗ್ಗೆ 6 ಗಂಟೆವರೆಗೆ ನಾವು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ತಮ್ಮನ್ನು ರಿಕ್ವೆಸ್ಟ್. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.